ಸನ್ 2024 ಮತ್ತು 25ನೇ ಸಾಲಿಗಾಗಿ PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಾರೂಢಮಠ ಮೆಳವಂಕಿಯ ಒಂದು ವಿನೂತನ ಪ್ರಯೋಗ ನಮ್ಮ ಸ್ಕೂಲ್ ಡೈರಿ. ಈ ನಮ್ಮ ಸ್ಕೂಲ್ ಡೈರಿ ವಿನೂತನ ಕಾರ್ಯಕ್ರಮದ ಮುಖೇನ ಶೈಕ್ಷಣಿಕ ವರ್ಷದ 12 ತಿಂಗಳಲ್ಲಿ ಬರ್ತಕ್ಕಂಥ ಪ್ರಮುಖ ವಿಷಯಗಳ ವಿವರಣೆ ಜೊತೆಗೆ ಪ್ರತಿ ತಿಂಗಳಲ್ಲಿ ಬರ್ತಕ್ಕಂಥ ಜನ್ಮ ದಿನಾಚರಣೆಗಳ ಪ್ರಮುಖ ವ್ಯಕ್ತಿಗಳ ವಿವರಣೆ ಹಾಗೆ ಪ್ರತಿ ತಿಂಗಳಲ್ಲಿ ಬರ್ತಕ್ಕಂಥ ದಿನಾಚರಣೆ ಕುರಿತು ವಿವರಣೆಯನ್ನು ನೀಡ್ತಾರೆ ನಮ್ಮ ಶಾಲೆಯ ಪುಟಾಣಿ ರಿಪೋರ್ಟರ್ಗಳ ಮುಖೇನ. ಈ ಒಂದು ವಿನೂತನ ನಮ್ಮ ಸ್ಕೂಲ್ ಡೈರಿ ಕಾರ್ಯಕ್ರಮ ಅದರ ಜೊತೆಗೆ ಇದು ಸ್ಪರ್ಧಾತ್ಮಕ ಜಗತ್ತಿಗೆ ತಮ್ಮನ್ನು ಮೈವಡಿಸಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ಬಹಳಷ್ಟು ಉಪಯುಕ್ತವಾದಂಥ ಮಾಹಿತಿ ಇದರಲ್ಲಿ ಸಿಗ್ತಾ ಇದೆ. ದಯವಿಟ್ಟು ನಾವು ಇದೇ ತಿಂಗಳಿಂದ ಇದನ್ನು ಪ್ರಾರಂಭಿಸ್ತಾ ಇದ್ದೇವೆ. ಎಲ್ಲರೂ ವೀಕ್ಷಿಸಿ ನಮ್ಮ ಶಾಲೆಯ ಮುದ್ದು ಮಕ್ಕಳ ಸ್ಟೂಡೆಂಟ್ ರಿಪೋರ್ಟರ್ಗೆ ತಮ್ಮ ಬೆಂಬಲ ಸದಾ ಇರಲಿ ಅಂತ ಹೇಳ್ತಾ ಇದ್ದೇನೆ. ನಾನು ನಿಮ್ಮ ಪ್ರೀತಿಯ ಈರಣ್ಣ ಕಡ್ಕೋಳ್. ನಮಸ್ತೆ. ತಿಂಗಳ ಸ್ಕೂಲ್ ಡೈರಿ. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮೀ ಮಠಪತಿ, ವಲಯ ಮೂಡಲಗಿ, ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ, PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಾರೂಢಮಠ ಮೆಳವಂಕಿ. ಹಲೋ ಫ್ರೆಂಡ್ಸ್, ಜೂನ್ ತಿಂಗಳ ಹೆಸರು ಜೂನೋ ಎಂಬ ರೋಮನ್ ದೇವತೆಯ ಹೆಸರಿನಿಂದ ಬಂದಿದೆ. ಜೂನೋ ವಿವಾಹದ ಅಧಿದೇವತೆ ಮತ್ತು ದೇವೇಂದ್ರ ಜೂಪಿಟರ್ನ ಪತ್ನಿ. ಮೊದಲಿಗೆ ಜೂನಿಯಸ್ ಅಥವಾ ಯೂನಿಯಸ್ ಎಂದು ಕರೆಯಲಾಗುತ್ತಿದ್ದ ಜೂನ್ ತಿಂಗಳ ಮೊದಲ ಹೆಸರು ಯೂನಿವೋರಸ್, ಅಂದರೆ ಯುವಜನರ ಮಾಸ ಎಂದಾಗಿತ್ತು. ಮತ್ತೊಂದು ಮೂಲದ ಪ್ರಕಾರ ಲೂಸಿಯಸ್ ಜೂನಿಯಸ್ ಬ್ರೂಟಸ್ ಎಂಬ ರೋಮನ್ ರಿಪಬ್ಲಿಕ್ ಸಂಸ್ಥಾಪಕನ ಗೌರವಾರ್ಥ ಜೂನ್ ಎಂದು ಕರೆಯಲಾಗಿದೆ. ಈ ಜೂನ್ ತಿಂಗಳಲ್ಲಿ ಭೂಮಧ್ಯ ರೇಖೆಯಿಂದ ಮೇಲಿನ ಭೂಭಾಗದಲ್ಲಿರುವ ಉತ್ತರಾರ್ಧಗೋಳದಲ್ಲಿ ಹಗಲಿನ ಸಮಯ ಹೆಚ್ಚಾಗಿದ್ದು, ದಕ್ಷಿಣಾರ್ಧಗೋಳದಲ್ಲಿ ಹಗಲಿನ ಸಮಯ ಅತಿ ಕಡಿಮೆಯಾಗಿರುತ್ತದೆ. ಜೂನ್ 21ರಂದು ಉತ್ತರಾರ್ಧಗೋಳದಲ್ಲಿ ಬೇಸಿಗೆಯ ಅಯನ ಸಂಕ್ರಾಂತಿಯಾಗಿದ್ದು, ಹಗಲಿನ ಅವಧಿ ದೀರ್ಘವಾಗಿರುತ್ತದೆ ಮತ್ತು ದಕ್ಷಿಣಾರ್ಧಗೋಳದಲ್ಲಿ ಚಳಿಗಾಲದ ಅಯನ ಸಂಕ್ರಾಂತಿಯಾಗಿದ್ದು, ಹಗಲಿನ ಅವಧಿ ಅತಿ ಕಡಿಮೆಯಾಗಿರುತ್ತದೆ. ಶೈಕ್ಷಣಿಕ ವರ್ಷದ ಆರಂಭ ಜೂನ್ ಆಗಿದ್ದು, ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಆರಂಭವಾಗಿರುತ್ತದೆ. ಹಿಂದಿನ ವರ್ಷದ ಪಠ್ಯಗಳ ಶೀಘ್ರ ಪುನರಾವಲೋಕನ ಮತ್ತು ಹೊಸ ಪಠ್ಯಗಳ ಜೊತೆಗೆ ಸಂಬಂಧ ಕಲ್ಪಿಸುವ ಬ್ರಿಡ್ಜ್ ಕೋರ್ಸ್ ಮತ್ತು ಯೂನಿಟ್ ಟೆಸ್ಟ್ಗಳನ್ನು ನಡೆಸಲಾಗುತ್ತದೆ. ಜೊತೆಗೆ ಶಾಲಾ ಸಂಸತ್ತಿನ ಚುನಾವಣೆ, ಕ್ವಿಜ್, ಪ್ರಬಂಧ, ಸಂಗೀತ, ಚಿತ್ರಕಲೆ, ವಿಜ್ಞಾನ, ಕ್ರೀಡೆ, ಸಮಾಜ ವಿಜ್ಞಾನ ಜೊತೆಗೆ ಕ್ಲಬ್ಗಳ ರಚನೆ ಕೂಡ ನಡೆಯುತ್ತದೆ. ಕಳೆದ ವರ್ಷ ನಿಮ್ಮೊಂದಿಗೆ ಓದಿದವರು ಈ ವರ್ಷ ನಿಮ್ಮ ಜೊತೆ ಇರಬಹುದು ಅಥವಾ ಹೊಸದಾಗಿ ವಿದ್ಯಾರ್ಥಿಗಳು ತರಗತಿಗಳಿಗೆ ಸೇರಿರಬಹುದು. ಅವರನ್ನೆಲ್ಲ ಪರಿಚಯಿಸಿಕೊಳ್ಳಲು ಒಬ್ಬೊಬ್ಬರಾಗಿ ಪರಿಚಯ ಹೇಳಿ ಎಂದು ಕೇಳಿರಬಹುದು. ಆಗ ನೀವು ಒಬ್ಬೊಬ್ಬರಾಗಿ ಊರು, ಹೆಸರು, ತರಗತಿ ಮುಂತಾದ ವಿವರಗಳನ್ನು ಒಂದೆರಡು ವಾಕ್ಯಗಳಲ್ಲಿ ಹೇಳಬೇಕು. ಇದು ಇಂಗ್ಲಿಷ್ ಅಥವಾ ಕನ್ನಡ, ತರಗತಿಯಲ್ಲಿ ಬಳಸಬಹುದಾದ ಯಾವುದೇ ಭಾಷೆಯಲ್ಲಾದರೂ ಆಗಬಹುದು. ಇದು ಮೊದಲನೇ ದಿನದ ಮೊದಲನೇ ತರಗತಿಯಲ್ಲಿ ಈ ಸಂಭಾಷಣೆಯ ತಾಲೀಮು ನಡೆಯುತ್ತದೆ. ಇದು ಶಿಕ್ಷಕರು ಮತ್ತು ಮಕ್ಕಳ ನಡುವಿನ ಬಾಂಧವ್ಯವನ್ನು ಬೆಸೆಯುತ್ತದೆ. ಪಾಠಗಳು ಮತ್ತು ಚಟುವಟಿಕೆಗಳ ಹೊಂದಾಣಿಕೆಯ ಟೈಮ್ ಟೇಬಲ್ ಇರುವಂತೆ ಓದಿಕೊಳ್ಳಲು, ಆಟ ಆಡಲು, ಕಂಪ್ಯೂಟರ್ ಅಥವಾ ಟಿವಿ ನೋಡಲು ಒಂದು ನಿಯಮಿತ ಟೈಮ್ ಟೇಬಲ್ ಹಾಕಿಕೊಳ್ಳುವುದು ಒಳ್ಳೆಯದು. ಅಂದಿನ ಪಾಠವನ್ನು ಅಂದೇ ತಿರುಗಿ ಹಾಕುವುದರ ಜೊತೆಗೆ ಮುಂದಿನ ಪಾಠದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಂಡು ತರಗತಿಯಲ್ಲಿ ಶಿಕ್ಷಕರಿಗೆ ಪ್ರಶ್ನೆ ಹಾಕಿ ಹೆಚ್ಚಿನ ವಿಷಯ ತಿಳಿಯಬಹುದು. ಈ ಪರಿಪಾಠ ಮುಂದೆ ಕಾಲೇಜು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ
ಕೋಡ್ ಮುದ್ರಿತವಾಗಿದೆ. ಇವನ್ನು ನೀವು ಸ್ಕ್ಯಾನ್ ಮಾಡಿದಾಗ ಆಯಾ ಪಾಠದ ಪೂರ್ಣ ವಿವರ, ಪ್ರಶ್ನೋತ್ತರ, ಆಡಿಯೋ, ವಿಡಿಯೋಗಳನ್ನು ತೆರೆದುಕೊಳ್ಳುತ್ತದೆ. ಎನ್ಸಿಇಆರ್ಟಿ ವೆಬ್ಸೈಟ್ ಹಾಗೂ ದೀಕ್ಷಾ ಆಪ್ನ QR ಕೋಡ್ ಮಾಹಿತಿ ಪ್ರದರ್ಶಿಸುತ್ತದೆ. ನಿಮ್ಮ ಪಠ್ಯಪುಸ್ತಕಗಳ ಇ-ಬುಕ್ ಪ್ರತಿಗಳು ಕರ್ನಾಟಕ ಪಠ್ಯಪುಸ್ತಕ ಸಂಘದ ವೆಬ್ಸೈಟ್ ಅಥವಾ ಎನ್ಸಿಇಆರ್ಟಿ ವೆಬ್ಸೈಟ್ನಿಂದ ಉಚಿತವಾಗಿ ಪಡೆಯಬಹುದು. ಪರಿಸರದ ಮಹತ್ವ ತಿಳಿಸುವ ವಿಶ್ವ ಪರಿಸರ ದಿನ ತಿಂಗಳ ಮೊದಲ ವಾರದಲ್ಲೇ ಇರುವುದರಿಂದ ಶಾಲಾ ಅಂಗಳ ಸ್ವಚ್ಛವಾಗಿರಿಸಿಕೊಳ್ಳುವ ಪಾಠಗಳನ್ನು ಕಲಿಯಲು ಸೂಕ್ತವಾದ ಸಮಯ. ಶಾಲೆಯ ಪ್ರಾರ್ಥನಾ ಸಭೆಯಲ್ಲಿ ನಿತ್ಯದ ಸುಭಾಷಿತ, ದಿನದ ಸುದ್ದಿ ಸಮಾಚಾರಗಳನ್ನು ಓದುವುದರ ಜೊತೆಗೆ ಆ ದಿನದ ವಿಶೇಷ ಅಥವಾ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ದಿನಾಚರಣೆಗಳ ಪರಿಚಯ, ಸಾಹಿತಿ, ವಿಜ್ಞಾನಿ ಇಲ್ಲವೇ ಪ್ರಮುಖ ವ್ಯಕ್ತಿಗಳ ಜನ್ಮ ದಿನಾಚರಣೆ ಎಂದು ಅವರ ಪುಟ್ಟ ಪರಿಚಯ ಮಾಡಿಕೊಳ್ಳಬಹುದು. ಅವರ ವರದಿ ಮತ್ತು ಫೋಟೋಗಳನ್ನು ವಾಲ್ ಮ್ಯಾಗಜಿನ್ ಅಥವಾ ಬ್ಲಾಗ್ನಲ್ಲಿ ಪ್ರಕಟಿಸಬಹುದು. ಮತ್ತೆ ಕ್ಯಾಮರಾಮನ್ ಐಪಿ ಕಡ್ಕೋ ಸರ್ ಜೊತೆ ನಿಮ್ಮ ಪ್ರೀತಿಯ ಸ್ಟೂಡೆಂಟ್ ರಿಪೋರ್ಟರ್ ಲಕ್ಷ್ಮೀ ಮಠಪತಿ. ಮುಂದಿನ ವರದಿಗಾಗಿ ಜೂನ್ ತಿಂಗಳಲ್ಲಿ ಆಚರಿಸಲಾಗುವ ಪ್ರಮುಖ ದಿನಾಚರಣೆಗಳ ಬಗ್ಗೆ ನನ್ನ ಪ್ರೀತಿಯ ಸಹೋದರಿಯಾದ ಭಾರತಿ ಚಿಪ್ಪಲಕಟ್ಟಿ ವಿವರಣೆ ನೀಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭಾರತಿ ಚಿಪ್ಪಲಕಟ್ಟಿ, ತರಗತಿ 6, ಸ್ಟೂಡೆಂಟ್ ರಿಪೋರ್ಟರ್ PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಾರೂಢ ಮಠ ಮೆಳವಂಕಿ. ನಾನೊಬ್ಬ ಪ್ರದರ್ಶನವಾದಿ, ಆಯಸ್ಸು ಬಲು ಕಡಿಮೆ. ನನ್ನ ಪ್ರತಿಭೆಯನ್ನು ಜಗತ್ತಿಗೆ ತೋರಿಸಲು ನಾನು ಏನು ಬೇಕಾದರೂ ಮಾಡಬಲ್ಲೆ. ಸಾಲ್ವಡಾರ್ ಡಾಲಿಯವರ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ಜೂನ್ ತಿಂಗಳಿನಲ್ಲಿ ಆಚರಿಸುವ ಪ್ರಮುಖ ದಿನಾಚರಣೆಗಳು: ಜೂನ್ 1 ಅಂತಾರಾಷ್ಟ್ರೀಯ ಮಕ್ಕಳ ದಿನ, ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಡೇ ಮತ್ತು ತಂದೆ ತಾಯಂದಿರ ವಿಶ್ವ ದಿನ, ಗ್ಲೋಬಲ್ ಡೇ ಆಫ್ ಪೇರೆಂಟ್ಸ್. ಜೂನ್ 3 ವಿಶ್ವ ಬೈಸಿಕಲ್ ದಿನ, ವರ್ಲ್ಡ್ ಬೈಸಿಕಲ್ ಡೇ. ಜೂನ್ 4 ದುರಾಕ್ರಮಣಕ್ಕೆ ಸಿಕ್ಕ ಮುಗ್ಧ ಮಕ್ಕಳ ಅಂತಾರಾಷ್ಟ್ರೀಯ ದಿನ, ಇಂಟರ್ನ್ಯಾಷನಲ್ ಡೇ ಆಫ್ ಇನ್ನೋಸೆಂಟ್ ಚಿಲ್ಡ್ರನ್ಸ್ ವಿಕ್ಟಿಮ್ಸ್ ಆಫ್ ಅಗ್ರೆಷನ್. ಜೂನ್ 7 ವಿಶ್ವ ಆಹಾರ ಸುರಕ್ಷತಾ ದಿನ, ವರ್ಲ್ಡ್ ಫುಡ್ ಸೇಫ್ಟಿ ಡೇ. ಜೂನ್ 8 ವಿಶ್ವ ಸಾಗರ ದಿನ, ವರ್ಲ್ಡ್ ಓಸಿಯನ್ಸ್ ಡೇ ಮತ್ತು ಮೆದುಳುಗಡ್ಡೆಯ ದಿನ, ವರ್ಲ್ಡ್ ಬ್ರೇನ್ ಟುಮಾರೋ ಡೇ. ಜೂನ್ 12 ಬಾಲ ಕಾರ್ಮಿಕರ ವಿರೋಧಿ ದಿನ, ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರ್. ಜೂನ್ 14 ವಿಶ್ವ ರಕ್ತದಾನಿಗಳ ದಿನ, ವರ್ಲ್ಡ್ ಬ್ಲಡ್ ಡೋನರ್ ಡೇ. ಜೂನ್ 15 ವಿಶ್ವ ಗಾಳಿ ದಿನ, ಗ್ಲೋಬಲ್ ವಿಂಡ್ ಡೇ. ಜೂನ್ 19 ರಾಷ್ಟ್ರೀಯ ಓದಿನ ದಿನ, ನ್ಯಾಷನಲ್ ರೀಡಿಂಗ್ ಡೇ. ಜೂನ್ 20 ವಿಶ್ವ ನಿರಾಶ್ರಿತರ ದಿನ, ವರ್ಲ್ಡ್ ರಿಫ್ಯೂಜಿ ಡೇ. ಜೂನ್ 21 ವಿಶ್ವ ಯೋಗ ದಿನ, ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಮತ್ತು ವಿಶ್ವ ಸಂಗೀತ ದಿನ, ವರ್ಲ್ಡ್ ಮ್ಯೂಸಿಕ್ ಡೇ. ಜೂನ್ 23 ವಿಶ್ವಸಂಸ್ಥೆಯ ಸಾರ್ವಜನಿಕ ಸೇವಾ ದಿನ, ಯುನೈಟೆಡ್ ನೇಷನ್ಸ್ ಪಬ್ಲಿಕ್ ಸರ್ವಿಸ್ ಡೇ ಮತ್ತು ರಾಷ್ಟ್ರೀಯ ಒಲಿಂಪಿಕ್ ದಿನ, ಇಂಟರ್ನ್ಯಾಷನಲ್ ಒಲಿಂಪಿಕ್ ಡೇ. ಜೂನ್ 26 ವಿಶ್ವ ಔಷಧಗಳ ದುರ್ಬಳಕೆ ಮತ್ತು ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆಯ ವಿರುದ್ಧದ ದಿನ, ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಆ್ಯಂಡ್ ಇಲಿಸಿಟ್ ಟ್ರಾಫಿಕಿಂಗ್. ಜೂನ್ 27 ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳ ದಿನ, ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಸೈಜ್ಡ್ ಎಂಟರ್ಪ್ರೈಸಸ್ ಡೇ. ಜೂನ್ 30 ವಿಶ್ವ ಕ್ಷುದ್ರ ಗ್ರಹ ದಿನ, ವರ್ಲ್ಡ್ ಆಸ್ಟರಾಯ್ಡ್ ಡೇ. ಜೂನ್ 3ನೇ ಭಾನುವಾರ ತಂದೆಯ ದಿನ, ಫಾದರ್ಸ್ ಡೇ. ಧನ್ಯವಾದ. ಜೂನ್ ತಿಂಗಳಲ್ಲಿ ಆಚರಿಸುವ ಪ್ರಮುಖ ವ್ಯಕ್ತಿಗಳ ಜನ್ಮದಿನದ ವಿವರಣೆ ನೀಡಲು ಸ್ಟೂಡೆಂಟ್ ರಿಪೋರ್ಟರ್ ಗುರುನಾಥ್ ಮಠಪತಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮೆಲ್ಲರ ಪ್ರೀತಿಯ ಸ್ಟೂಡೆಂಟ್ ರಿಪೋರ್ಟರ್ ಗುರುನಾಥ್ ಮಠಪತಿ, PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಾರೂಢ ಮಠ ಮೆಳವಂಕಿ. ನಾನು ಇಂದು ನಿಮ್ಮ ಜೂನ್ ತಿಂಗಳಲ್ಲಿ ಆಚರಿಸಲಾಗುವ ಪ್ರಮುಖ ವ್ಯಕ್ತಿಗಳ ಜನ್ಮ ದಿನಾಚರಣೆಗಳ ಬಗ್ಗೆ ವಿವರಣೆ ನೀಡುತ್ತೇನೆ. ಜೂನ್ 6 1891ರಂದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಜನಿಸಿದರು. ಜೂನ್ 6 1920ರಂದು ಡಾಕ್ಟರ್ H ನರಸಿಂಹಯ್ಯನವರು ಜನಿಸಿದರು. ಜೂನ್ 8 1915ರಂದು ಕಯ್ಯಾರ ಕಿನ್ನಣ್ಣರವರು ಜನಿಸಿದರು. ಜೂನ್ 9 1781ರಂದು ಜಾರ್ಜ್ ಸ್ಟೀಫನ್ಸನ್ ರವರು ಜನಿಸಿದರು. ಜೂನ್ 12 1906ರಂದು ತಸು ಶ್ಯಾಮರಾಯರವರು ಜನಿಸಿದರು. ಜೂನ್ 15 1911ರಂದು KK ಹೆಬ್ಬಾರರು ಜನಿಸಿದರು. ಜೂನ್ 15 1924ರಂದು ಕುಳಕುಂದ ಶಿವರಾಯರವರು ಜನಿಸಿದರು. ಜೂನ್ 16 1900ರಂದು AN ಮೂರ್ತಿರಾವ್ರವರು ಜನಿಸಿದರು.
ಜೂನ್ 18, 1939ರಂದು ಚಂದ್ರಶೇಖರ್ ಪಾಟೀಲರವರು ಜನಿಸಿದರು. ಜೂನ್ 25, 1903ರಂದು ಜಾರ್ಜ್ ಆರ್ವೆಲ್ ರವರು ಜನಿಸಿದರು. ಜೂನ್ 27, 1880ರಂದು ಹೆಲೆನ್ ಕೆಲ್ಲರ್ ರವರು ಜನಿಸಿದರು. ಜೂನ್ 30, 1926ರಂದು GT ನಾರಾಯಣ್ ರವರು ಜನಿಸಿದರು. ಧನ್ಯವಾದಗಳು. ಈಗಾಗಲೇ ನಮ್ಮ ಶಾಲೆಯ ಸ್ಟೂಡೆಂಟ್ ರಿಪೋರ್ಟರ್ ಭಾರತಿ ಚಿಪ್ಪಲ್ಕಟ್ಟಿ ಹೇಳಿದ ಹಾಗೆ ಜೂನ್ 3ರಂದು ವಿಶ್ವ ಬೈಸಿಕಲ್ ದಿನ. ನಾನು ನಿಮ್ಮ ಸ್ಟೂಡೆಂಟ್ ರಿಪೋರ್ಟರ್ ದೀಪಾ ದಾಸಪ್ಪನವರ್. ನಾನು ಈಗ ವಿಶ್ವ ಬೈಸಿಕಲ್ ದಿನದ ಬಗ್ಗೆ ವಿವರಣೆ ನೀಡುತ್ತೇನೆ. 2018ರ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅನ್ವಯ ಪ್ರತಿ ವರ್ಷ ಜೂನ್ 3ರಂದು ವಿಶ್ವ ಬೈಸಿಕಲ್ ದಿನ ಆಚರಿಸಲಾಗುತ್ತಿದೆ. 2 ಶತಮಾನಗಳಿಗೂ ಹೆಚ್ಚು ಕಾಲದಿಂದ ಮಾನವನ ಸಂಗತಿಯಾಗಿ ಪರಿಸರ ಸ್ನೇಹಿ ವಾಹನವಾಗಿ ಬಳಕೆಯಾಗುತ್ತಿರುವ ಸೈಕಲ್ ಆರೋಗ್ಯ ಸುಧಾರಕ ಸಾಧನವೂ ಆಗಿದೆ. ನಿತ್ಯವೂ ಸೈಕಲ್ ಸವಾರಿ ಮಾಡುವುದರಿಂದ ಮಧುಮೇಹಿಗಳಲ್ಲಿ ಸಕ್ಕರೆಯ ಪ್ರಮಾಣ ನಿಯಂತ್ರಣದಲ್ಲಿರುತ್ತದೆ ಎಂದು ವರದಿ ಹೇಳಿವೆ. ಪ್ರೊಲೋಜಿಕ್ ಸಿವಿಲಸ್ಕಿಯವರ ನೇತೃತ್ವದಲ್ಲಿ ನಡೆದ ಈ ಬೈಸಿಕಲ್ ದಿನ ಆಚರಣೆಯ ಚಳುವಳಿ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲಿ ಹರಡಿ ಹಿರಿಯರಿಂದ ಕಿರಿಯರವರೆಗೆ ದೈಹಿಕ ವರ್ಧಕ ಜೀವನ ಶೈಲಿಯ ಭಾಗವಾಗುತ್ತಿದೆ. ಮಾಲಿನ್ಯ ರಹಿತ ಪರಿಸರ ನಿರ್ಮಾಣದಲ್ಲಿ ಈ ಬೈಸಿಕಲ್ ಮನುಕುಲದ ಸೇವೆಯ ಪ್ರಮುಖ ಸಾಧನವೆಂದೇ ಪರಿಗಣಿತವಾಗಿದೆ. ಇದು ವಿಶ್ವ ಬೈಸಿಕಲ್ ದಿನದ ಕಿರುಪರಿಚಯ. ನನ್ನ ನಮಸ್ಕಾರಗಳು.